ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, 3 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಚುನಾವಣಾ ಕಾಲದಲ್ಲಿ ನೀಡಿದ ಭರವಸೆಯಂತೆ BPL ಕುಟುಂಬದ ಪ್ರತಿ ಯಜಮಾನಿಗೆ 2,000 ರೂಪಾಯಿ ನೀಡ್ತಾ ಬರ್ತಾ ಇದೆ. ಅದೇ ರೀತಿ ಕುಟುಂಬದ ಮಹಿಳೆಯರು ಕೂಡ ತಿಂಗಳಿಗೆ ಸರಿಯಾಗಿ 2,000 ರೂಪಾಯಿ ಬರದೇ ಇದ್ರೂ ಸಹ ಆಗಾಗ ಸಿದ್ದರಾಮಯ್ಯನವರ ಸರ್ಕಾರ 2,000 ರೂಪಾಯಿ ಆಗುತ್ತೆ, ಆಗ ದುಡ್ಡು ಬಂತು ಅನ್ನೋ ಸಂತಸದಿಂದ ದುಡ್ಡನ್ನು ಖರ್ಚು ಮಾಡ್ತಾ ಇದ್ರು. ಇದೇ ರೀತಿ ಇನ್ನು ಮುಂದೆ ಕೂಡ ಬರ್ತಾನೇ ಇರುತ್ತೆ, ನಾವು ಏನು ಅಪ್ಡೇಟ್ ಮಾಡಿಸೋ ಹಾಗಿಲ್ಲ ಅನ್ನೋ ಭ್ರಮೆಯಲ್ಲಿ ಕೂಡ ಇದ್ದರು. ಆದರೆ ಈಗ ಅದಕ್ಕೆಲ್ಲ DK ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ. ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ DK ಶಿವಕುಮಾರ್ ಹಲವಾರು ರೀತಿಯ ಬದಲಾವಣೆಗಳನ್ನು ತಂದಿದ್ದಾರೆ. ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಬೇಕೆಂದರೆ ಹೊಸದಾಗಿ ಅರ್ಜಿ ಹಾಕಬೇಕು ಎಂದು ಘೋಷಣೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಎಷ್ಟೋ ಜನ ದುಡ್ಡು ತಗೊಂಡು ಅಂದರೆ ಗ್ಯಾರಂಟಿ ಯೋಜನೆಯ ಲಾಭವನ್ನು ಪಡೆದುಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಬೈಕೊಳ್ತಾ ಇದ್ರು. ನಾವೇನು ಕೇಳಿದ್ವಾ ಕೊಡಿ ಅಂತ, ಅವ್ರ ಮನೆಯಿಂದ ಕೊಡ್ತಾರಾ ಅಂತ. ಅಂಥವರಿಗೆಲ್ಲ ಈಗ ಸರಿಯಾಗಿ ಆಗಿದೆ. ನಮಗೆ ಬೇಕಿರಲಿಲ್ಲ ಗ್ಯಾರಂಟಿ ಯೋಜನೆ ಹಣ ಎನ್ನುವ ಮಹಿಳೆಯರೇ, ದಯವಿಟ್ಟು ನೀವು ಮತ್ತೆ ಅರ್ಜಿ ಹಾಕಲು ಹೋಗಬೇಡಿ. ನಿಮಗೆ ನೀಡುವ ಹಣವನ್ನು ಸರ್ಕಾರ ಜನರ ಕಲ್ಯಾಣ ಯೋಜನೆಗೆ ಬಳಸಿಕೊಳ್ಳುತ್ತದೆ. ನೈಜವಾಗಿ ಯಾರು ಅರ್ಹರೋ ಅವರಿಗೆ ಮಾತ್ರ ಈ ಯೋಜನೆಯ ಲಾಭ ಪಡೆದುಕೊಳ್ಳಲಿ. ಸ್ನೇಹಿತರೆ, ಕೆಲವು ಜನ ಸುಮ್ಮನೆ ಮಾತನಾಡ್ತಾರೆ. ಅದೆಷ್ಟೋ ಮಂದಿ ಹೊರಗಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೋಪಗೊಂಡು ಹಲವಾರು ರೀತಿಯ ಮಾತುಗಳನ್ನ ಆಡ್ತಾರೆ. ಆದರೆ ಒಳಗಡೆ ಕಾಂಗ್ರೆಸ್ ಸರ್ಕಾರ ನೀಡುವ ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆದುಕೊಳ್ತಲೇ ಇರ್ತಾರೆ. ಈಗ ನೀವು ಎಷ್ಟು ಪ್ರಾಮಾಣಿಕರು ಎಂಬುದನ್ನು ಸಾಬೀತು ಮಾಡಿ. ನೀವು ಅನರ್ಹರಾಗಿ ಆ ಗ್ಯಾರಂಟಿ ಯೋಜನೆಗಳಿಂದ ಹೊರಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ದುರ್ಬಳಕೆ ತಡೆಯಬೇಕಿರುವ ಕಾರಣ ರಾಜ್ಯ ಸರ್ಕಾರದ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಮರು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯೋಜನೆಯ ಅರ್ಹತೆಯನ್ನು ನೀವು ಪೂರ್ಣವಾಗಿ ಪಡೆಯಬೇಕೆಂದರೆ ಅಥವಾ ಪುನಃ ಪಡೆಯಲು BPL ಕಾರ್ಡ್, ಆಧಾರ್ ಕಾರ್ಡ್, ಪಾಸ್ಬುಕ್ ಇತ್ಯಾದಿ ಅಗತ್ಯ ದಾಖಲೆಗಳನ್ನು ನೀಡಿ ಮತ್ತೆ ನೋಂದಾಯಿಸಿಕೊಳ್ಳಿ. ಅನಂತರವಷ್ಟೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಸಿಗಬಹುದು. ಯೋಜನೆಯ ಲಾಭ ಪಡೆಯಲು ಕೆಲವು ನಿರ್ಬಂಧಗಳು ಸಹ ವಿಧಿಸಲಾಗಿದೆ. ಈಗ ಹಲವಾರು ಜನ GST ಪಾವತಿದಾರರಾಗಿದ್ದರೂ ಸಹ ಅಂಥವರು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ತಿದ್ದಾರೆ. ಅಂಥವರಿಗೆ ಇನ್ನು ಮುಂದೆ ಈ ಯೋಜನೆಯ ಲಾಭ ಸಿಗಲ್ಲ. ಅಂದರೆ ಕುಟುಂಬದ ಯಜಮಾನಿ ಅಥವಾ ಅವರ ಪತಿ GST ಪಾವತಿದಾರರಾಗಿದ್ದರೆ ಅವರಿಗೂ ಸಹ ಈ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಸ್ನೇಹಿತರೆ, ಮರು ಅರ್ಜಿ ಸ್ವೀಕಾರ ಒಳ್ಳೆಯ ನಿರ್ಧಾರ ಎಂಬುದು ನನ್ನ ಅನಿಸಿಕೆ. ಆದರೆ ಆ ನೆಪದಲ್ಲಿ ನಿಜವಾದ ಫಲಾನುಭವಿಗಳಿಗೆ ತೊಂದರೆಯಾಗಬಾರದು ಎಂಬುದಷ್ಟೇ ನನ್ನ ಆಶಯ. ಈ ಕುರಿತು ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ಈ ವಿಡಿಯೋ ಉಪಯುಕ್ತವೆನಿಸಿದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.